ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ವೀಕೆಂಡ್ ವಿತ್ ರಮೇಶ್ ಸಾಧಕರ ಸೀಟ್ ಮೇಲೆ ಗೋಲ್ಡನ್ ಸ್ಟಾರ್ ಅವರ ಕೊನೆಯಾಟ. ಎಸ್, ಕಡೆಗೂ ಗೋಲ್ಡನ್ ಸ್ಟಾರ್ ಅಭಿಮಾನಿಗಳ ಕನವರಿಕೆ ಈಡೇರಿದೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಳೆ ಹುಡುಗ ಭಾಗವಹಿಸಿದ್ದಾರೆ. ಸಾಧಕರ ಸೀಟ್ ಮೇಲೆ ಗಣೇಶ್ ಆಸೀನರಾಗಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗಣೇಶ್ ಪಾಲ್ಗೊಳ್ಳಬೇಕು ಎಂದು ಮೊದಲ ಆವೃತ್ತಿಯಿಂದಲೂ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ರು. ಆದ್ರೆ ಹಲವು ಕಾರಣಗಳಿಂದ ಅದು ಸಾಧ್ಯವಾಗಿರಲಿಲ್ಲ. ಇದೀಗ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕಾರ್ಯಕ್ರಮದಲ್ಲಿ ಕಾಲ ಕೂಡ್ ಬಂದಿದೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗಣೇಶ್ ಭಾಗವಹಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಈ ಫಿಲ್ಮಿ ಬೀಟ್ ಕನ್ನಡಕ್ಕೆ ಸಿಕ್ಕಿರೋ ಈ ಫೋಟೋ ಮತ್ತು ವಿಡಿಯೋಗಳು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗಣೇಶ್ ಭಾಗವಹಿಸಿರುವ ಸಂಚಿಕೆಯ ಚಿತ್ರೀಕರಣ ಇಂದು ಬೆಂಗಳೂರಿನ ಅಬ್ಬೈನಾಡು ಸ್ಟುಡಿಯೋದಲ್ಲಿ ನಡೆದಿದೆ. ಗಣೇಶ್ ಭಾಗವಹಿಸಿರುವ ವೀಕೆಂಡ್ ವಿತ್ ರಮೇಶ್ ಸಂಚಿಕೆಯ ಚಿತ್ರೀಕರಣವನ್ನ ಅಬ್ಬೈನಾಡು ಸ್ಟುಡಿಯೋದಿಂದಲೇ ಜಿ ಕನ್ನಡ ವಾಹಿನಿ ಇಂದು ಫೇಸ್ಬುಕ್ ಲೈವ್ ನಲ್ಲಿ ಮಾಡಿದೆ. ಗಣೇಶ್ ರವರ ಈ ವೀಕೆಂಡ್ ವಿತ್ ರಮೇಶ್ ಸಂಚಿಕೆ ಜುಲೈ 1 ಮತ್ತು 2ರಂದು ಗಣೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಜಿ ಕನ್ನಡ ವಾಹಿನಿ ಪ್ರಸಾರ ಆಗಲಿದೆ. ಇನ್ನು ಗಣೇಶ್ ಸಂಚಿಕೆ ಮೂಲಕ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಒಟ್ಟಾರೆ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಗಣೇಶ್ ರ ಕೊನೆ ಆಟದ ಮೂಲಕ ಈ ಕಾರ್ಯಕ್ರಮ ಮುಗಿಯುತ್ತೆ. ಹಾಗಿದ್ರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಸೀಸನ್ 4 ಯಾವಾಗ ಶುರುವಾಗುತ್ತೆ, ಈ ಸೀಸನ್ 4 ಅಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸಾಧಕರ ಸೀಟಲ್ಲಿ ದೊಡ್ಡವರು ಕೂತ್ಕೊಂಡಿದ್ದಾರೆ ಸರ್. ಈ ಸೀಟ್ಗೆ ನಾನು ಎಷ್ಟು ಯೋಗ್ಯನೋ ಏನೋ ಗೊತ್ತಿಲ್ಲ, ನನಗೆ ತೋರಿಸಿದ್ರಿ. ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶ್ರೀ ಗಣೇಶ್ ಜುಲೈ 2, 1978ರಂದು ಬೆಂಗಳೂರಿನ ಅಡಕಮಾರನ ಹಳ್ಳಿಯಲ್ಲಿ ಜನಿಸಿದ್ರು. ಇವರ ತಂದೆ ಶ್ರೀ ಕೃಷ್ಣ ಅವರು ಹಾಗೂ ಇವರ ತಾಯಿ ಶ್ರೀಮತಿ ಸುಲೋಚನಾ ಅವರು, ಮಹೇಶ್ ಮತ್ತು ಉಮೇಶ್ ಇವರ ಸಹೋದರರು, ಇವರ ಧರ್ಮಪತ್ನಿ ಶ್ರೀಮತಿ ಶಿಲ್ಪಾ ಅವರು, ಇವರ ಮಕ್ಕಳು ಚಾರಿತ್ರ್ಯ ಹಾಗೂ ವಿಹಾನ್. ಇವರು ನೆಲಮಂಗಲದ ಸರ್ಕಾರಿ PU ಕಾಲೇಜಿನಲ್ಲಿ PUCಯನ್ನು ಮುಗಿಸಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿ ಅದರ ವ್ಯಾಸಂಗದಲ್ಲಿದ್ದಾಗ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಪಡೆದು ಇವರು ಮೊದಲನೇ ಬಾರಿಗೆ ಕಿರುತೆರೆ ಧಾರಾವಾಹಿಯಾದ ಅತ್ತಿಗೆಯಲ್ಲಿ ಅಭಿನಯಿಸಿದರು. ಇವರು ಮೊದಲ ಬಾರಿಗೆ ಬೆಳ್ಳಿತೆರೆ ಮೇಲೆ ಕಾಣಿಸಿಕೊಂಡಿದ್ದು ತಪ್ಪೋರಿ ಚಿತ್ರದಲ್ಲಿ. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ ಗಣೇಶ್ ಅವರು ಜನಪ್ರಿಯರಾಗಿದ್ದು ಕಾಮಿಡಿ ಟೈಮ್ ಅನ್ನೋ ಆ ಕಾರ್ಯಕ್ರಮದ ಮೂಲಕ. ಇವರ ಈ ಖ್ಯಾತಿಯಿಂದ 2006ರಲ್ಲಿ ಚಲ್ಲಾಟ ಚಿತ್ರದಲ್ಲಿ ನಾಯಕನಾಗಿ ಭರ್ತಿ ಪಡೆದರು. ಅದೇ ವರ್ಷ ತೆರೆಗಂಡಂತ ಇವರ 2ನೇ ಸಿನಿಮಾ ಮುಂಗಾರು ಮಳೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲುಗಲ್ಲು. ಮೊದಲ 7 ಚಿತ್ರಗಳು ಶತದಿನೋತ್ಸವ ಆಚರಿಸಿತು. ಕಾಮಿಡಿ ಟೈಮ್ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿ ಜನಮನಸ್ಸಲ್ಲಿ ಉಳಿದ್ರು. ನಂತರ ನಿಮಗೆ ಗೊತ್ತೇ ಇದೆ, ಕಳೆದ ದಶಕದಲ್ಲಿ ಸರಿಸುಮಾರು 30 ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಇವರಿಗೆ 2008ರಲ್ಲಿ ಗಾಳಿಪಟ ಚಿತ್ರಕ್ಕೆ ಹಾಗೂ 2009ರಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿದೆ. ಇದಷ್ಟೇ ಅಲ್ಲದೆ ಅನೇಕ ಶಾಸ್ತ್ರೀಯ ವಾಹಿನಿಗಳಿಂದ 16 ಪ್ರಶಸ್ತಿ ಪುರಸ್ಕಾರಗಳು ಗಣೇಶ್ ಅವರನ್ನ ಹುಡ್ಕೊಂಡು ಬಂದಿದೆ. ಇವರು ಗೋಲ್ಡನ್ ಮೂವೀಸ್ ಅನ್ನೋ ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡಿ 3 ಚಿತ್ರಗಳನ್ನ ನಿರ್ಮಿಸಿದ್ದಾರೆ. ಇವರದ್ದೇ ನಿರ್ಮಾಣದ ಕೂಲ್ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಗಣೇಶ್ ಅವರೇ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಗೋಲ್ಡನ್ ಸ್ಟಾರ್ ಗಣೇಶ್. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.